ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ನಾವೀಗ ರಾಮಾಯಣದ ಪಾತ್ರ ಪರಿಚಯದ ಸರಣಿಕೆಯಲ್ಲಿದ್ದೀವಿ. ಹಿಂದಿನ ವಿಡಿಯೋದಲ್ಲಿ ನಾವು ರಾಮಾಯಣದ ಪ್ರಮುಖ ಪಾತ್ರವಾದಂತಹ ಶಬರಿಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತು ರಾಮಾಯಣದ ಮತ್ತೋರ್ವ ಪ್ರಮುಖ ವ್ಯಕ್ತಿಯಾದಂತಹ ಸುಗ್ರೀವನ ಜೀವನ ಚರಿತ್ರೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾವಾಗ ಪ್ರಭು ಶ್ರೀರಾಮಚಂದ್ರ, ಲಕ್ಷ್ಮಣ ಹಾಗೂ ಸೀತೆ ಮೂವರು ಕೂಡ ವನವಾಸಕ್ಕೆ ಅಂತ ಬಂದು ಪಂಚವಟಿಯ ಪ್ರದೇಶದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ದಶಕಂಠ ರಾವಣ ಸೀತಾಮಾತೆಯ ಅಪಹರಣವನ್ನು ಮಾಡ್ತಾನೋ, ಅದಾದ ಮೇಲೆ ರಾಮ ಲಕ್ಷ್ಮಣರಿಬ್ಬರೂ ಕೂಡ ಸೀತೆಯನ್ನು ಹುಡುಕಿಕೊಂಡು ಬರುವಾಗ ಜಟಾಯು ಸಿಕ್ಕಿ ದಕ್ಷಿಣ ದಿಕ್ಕಿನತ್ತ ಹೋಗುವಂತೆ ಹೇಳುವಂತಹದ್ದು, ಮುಂದೆ ಕಬಂಧ ಅನ್ನುವಂತಹ ರಾಕ್ಷಸ ಸಿಕ್ಕಿದಂತಹ ಸಂದರ್ಭದಲ್ಲಿ ಅವನು ಶಬರಿಯ ಹತ್ತಿರ ಅಂದರೆ ಜಂಬೂವನದತ್ರ ಹೋಗುವಂತೆ ತಿಳಿಸುವಂತಹದ್ದು. ಶಬರಿಯ ಹತ್ತಿರ ಬಂದಂತಹ ಸಂದರ್ಭದಲ್ಲಿ ಶಬರಿ ಮುಂದೇನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಋಷ್ಯಮೂಕ ಪರ್ವತದ ಮೇಲೆ ಅಣ್ಣನಿಂದ ಅವಮಾನಿತಗೊಂಡು ಪ್ರಾಣ ಭಯದಿಂದ ಸುಗ್ರೀವ ಅನ್ನುವಂತಹ ವಾನರ ವೀರನೊಬ್ಬನಿದ್ದಾನೆ. ಅವನ ಹತ್ರ ಅನೇಕ ಜನ ವಾನರ ಸೈನಿಕರಿದ್ದಾರೆ, ಹಾಗಾಗಿ ನೀನು ಹೋಗಿ ಅವನನ್ನು ಭೇಟಿ ಮಾಡು ಅಂತ ಹೇಳಿದಂತಹ ಸಂದರ್ಭದಲ್ಲಿ ರಾಮ ಮತ್ತು ಲಕ್ಷ್ಮಣ ಇಬ್ಬರು ಕೂಡ ಆ ದಾರಿಯಲ್ಲಿ ಸಾಕ್ತಾ ಇರ್ತಾರೆ. ಪಂಪಾ ಸರೋವರದ ಪಕ್ಕದಲ್ಲಿ ಋಷ್ಯಮೂಕ ಬೆಟ್ಟದ ಮೇಲೆ ಸುಗ್ರೀವ ವಾಸವಾಗಿರ್ತಾನೆ. ಯಾರೋ ಈ ಕಡೆ ಬರ್ತಾ ಇರುವಂತಹದ್ದನ್ನು ನೋಡಿ ಹನುಮಂತ ಬಂದು ಅವರನ್ನು ಮಾತಾಡಿಸಿದಂತಹ ಸಂದರ್ಭದಲ್ಲಿ ಪ್ರಭು ಶ್ರೀರಾಮಚಂದ್ರರಿವರು ದಶರಥನ ಪುತ್ರ, ಹಾಗೆ ಸೀತಾಮಾತೆಯ ಅನ್ವೇಷಣೆಯಲ್ಲಿದ್ದಾರೆ ಅನ್ನುವಂತಹ ವಿಚಾರ ತಿಳಿಯುತ್ತೆ. ಆಗ ಹನುಮಂತ ಇವರುಗಳನ್ನು ಸುಗ್ರೀವನ ಹತ್ತಿರ ಕರೆದುಕೊಂಡು ಹೋಗಿ ಅವರನ್ನು ಭೇಟಿ ಮಾಡಿಸ್ತಾನೆ. ಅದಾದ ಮೇಲೆ ಎಲ್ಲವನ್ನೂ ಕೂಡ ಕೇಳಿಸ್ಕೊಂಡಾದ ಮೇಲೆ ಸುಗ್ರೀವ, ಮೊನ್ನೆ ಇಲ್ಲಿ ಯಾವುದೋ ಒಬ್ಬ ರಾಕ್ಷಸ ಹೆಣ್ಣೊಂದನ್ನು ಎಳೆದುಕೊಂಡು ಹೋಗ್ತಾ ಇದ್ದ, ಅವಳು ತನ್ನ ಆಭರಣಗಳನ್ನು ಕಿತ್ತು ಎಸಿತಾ ಇದ್ಲು. ಆ ಆಭರಣಗಳನ್ನೆಲ್ಲ ನಮ್ಮ ವಾನರ ಸೈನಿಕರು ತೆಗೆದುಕೊಂಡು ಬಂದು ಕೊಟ್ಟಿದ್ದಾರೆ, ಹಾಗಾಗಿ ಅದು ನಿನ್ನ ಹೆಂಡತಿದೇನಾ ಅಂಥೇಳಿ ನೋಡು ಒಮ್ಮೆ ಅಂಥೇಳಿ ಆ ಆಭರಣಗಳನ್ನು ತರಿಸಿ ತೋರಿಸ್ತಾನೆ. ಅದಾದ ಮೇಲೆ ರಾಮ ಮತ್ತು ಲಕ್ಷ್ಮಣ ಇಬ್ಬರೂ ಕೂಡ ನೋಡಿ ಇದು ಸೀತೆಯದ್ದೇ ಅನ್ನುವಂಥದ್ದನ್ನು ಗುರುತಿಸ್ತಾರೆ. ಅದಾದ ಮೇಲೆ ಸೀತಾನ್ವೇಷಣೆಗೆ ನಿನ್ನ ಸಹಕಾರ ಬೇಕು ಅಂಥೇಳಿ ಸುಗ್ರೀವನ ಬಳಿ ಕೇಳ್ತಾನೆ. ಸುಗ್ರೀವ ಅದಕ್ಕೆ ಒಪ್ತಾನೆ. ಅಷ್ಟೇ ಅಲ್ಲದೆ ಒಂದು ಷರತ್ತನ್ನು ಕೂಡ ವಿಧಿಸ್ತಾನೆ. ನಾನು ನನ್ನ ಅಣ್ಣನಿಂದ ಮೋಸ ಹೋಗಿದ್ದೀನಿ, ನೀನು ನನ್ನ ಅಣ್ಣನನ್ನು ವಧಿಸಿದ್ರೆ, ಸಂಹಾರ ಮಾಡಿದ್ರೆ ಮಾತ್ರ ನಾನು ನಿನ್ನ ಜೊತೆ ಸೀತಾನ್ವೇಷಣೆಗೆ ಬರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅದಾದ ಮೇಲೆ ಪ್ರಭು ಶ್ರೀರಾಮಚಂದ್ರರು ನಿನ್ನ ಪರಿಚಯವನ್ನು ತಿಳಿಸು, ಹಾಗೆ ನೀನು ನಿನ್ನ ಅಣ್ಣನಿಂದ ಹೇಗೆ ಮೋಸ ಹೋದೆ ಅನ್ನುವಂಥದ್ದನ್ನು ತಿಳಿಸು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಸುಗ್ರೀವ ಕಥೆ ಹೇಳಲಿಕ್ಕೆ ಆರಂಭ ಮಾಡ್ತಾನೆ. ನಾವು ವೃಕ್ಷರಾಜನ ಮಕ್ಕಳು, ನಾವು ಇಬ್ಬರು, ನನ್ನ ಅಣ್ಣ ವಾಲಿ, ನಾನು ಸುಗ್ರೀವ, ನಾವಿಬ್ಬರೂ ಕೂಡ ಅನ್ಯೋನ್ಯವಾಗಿ ಇದ್ವಿ. ಮುಂದುವರೆದು ಅವನಿಗೆ ತಾರಾ ಅನ್ನುವಂತಹ ಒಬ್ಬಳು ಹೆಂಡತಿ, ನನಗೆ ರುಮಾ ಅನ್ನುವಂತಹ ಒಬ್ಬಳೊಟ್ಟಿಗೆ ವಿವಾಹವು ಕೂಡ ಆಗುತ್ತೆ. ಅದಾದ ಅನೇಕ ವರ್ಷಗಳಲ್ಲಿ ವಾಲಿ ರಾಜನಾದರೆ ನಾನು ಸೇನಾಧಿಕಾರಿಯಾಗಿ ಅಲ್ಲಿನ ಎಲ್ಲ ವ್ಯವಸ್ಥೆಗಳನ್ನು, ಆಡಳಿತವನ್ನು ನೋಡ್ತಾ ಇದ್ದೆ. ನನ್ನ ಅಣ್ಣ ಕಿಷ್ಕಿಂಧ ಅನ್ನುವಂತಹ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದ. ಒಮ್ಮೆ ಅಲ್ಲಿಗೆ ಮಾಯಾವಿ ಅನ್ನುವಂತಹ ರಾಕ್ಷಸನೊಬ್ಬ ಬಂದಂತಹ ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯೆ ಘನಘೋರವಾದಂತಹ ಯುದ್ಧ ನಡೀತಾ ಇತ್ತು. ಮುಂದುವರೆದು ಆ ಯುದ್ಧ ನಡೀತಾ ಗುಹೆಯೊಂದಕ್ಕೆ ಅವರು ಹೊಕ್ಕಂತಹ ಸಂದರ್ಭದಲ್ಲಿ ಅನೇಕ ದಿನಗಳವರೆಗೆ ಗುಹೆಯಿಂದ ಅವರಿಬ್ಬರೂ ಕೂಡ ಹೊರಗೆ ಬರಲೇ ಇಲ್ಲ. ಮುಂದೆ ರಕ್ಷಣೆಗಾಗಿ ನಾನು ನಿಂತಿದ್ದೆ. ಒಮ್ಮೆ ಯಾವಾಗ ಅಣ್ಣ ಜೋರಾಗಿ ಕಿರುಚಿದ್ನೋ, ಅಷ್ಟೇ ಅಲ್ಲದೆ ರಾಕ್ಷಸನ ಅಟ್ಟಹಾಸ ಜೋರಾಗಿ ಕೇಳಿಸ್ತೋ, ಆ ಸಮಯದಲ್ಲಿ ಹೊರಗಡೆಗೆ ರಕ್ತ ಹರಿಲಿಕ್ಕೆ ಆರಂಭ ಆಯಿತು. ಎಲ್ಲಿ ನನ್ನ ಅಣ್ಣನೇ ಸತ್ತೋದ್ನೋ ಅಂಥೇಳಿ, ಒಂದು ವೇಳೆ ನಾನು ಹೋದರೆ ನನ್ನನ್ನು ಜೀವಸಹಿತವಾಗಿ ಹೊರಗೆ ಬರೋಕ್ಕೆ ಬಿಡೋದಿಲ್ಲ ಈ ರಾಕ್ಷಸ ಅಂತ ಅರಿತುಕೊಂಡು ನಾನು ಈ ರಾಕ್ಷಸ ಹೊರಗೆ ಬರಬಾರ್ದು ಅಂಥೇಳಿ ದೊಡ್ಡ ದೊಡ್ಡ ಬಂಡೆಗಳನ್ನು ಆ ಗುಹೆಯ ಬಾಗಿಲಿಗೆ ಒತ್ತಿಟ್ಟು ನಾನು ವಾಪಸ್ ಸಾಮ್ರಾಜ್ಯಕ್ಕೆ ಬಂದು ಅಣ್ಣ ಮರಣ ಹೊಂದಿದ ವಿಚಾರವನ್ನು ಎಲ್ಲರಿಗೂ ಕೂಡ ತಿಳಿಸಿದ ಆದಮೇಲೆ ನನ್ನನ್ನು ಶಾಸ್ತ್ರೋಕ್ತವಾಗಿ ರಾಜನಾಗಿ ಪಟ್ಟಾಭಿಷೇಕವನ್ನು ಮಾಡಿದ್ರು. ಅದಾದ ಮೇಲೆ ನಮ್ಮ ಸಂಪ್ರದಾಯದ ಆಚರಣೆಯಲ್ಲಿರುವಂಥದ್ದೇನು ಅಂತ ಹೇಳಿದ್ರೆ, ಅಣ್ಣ ತಮ್ಮ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸತ್ತೋದಂತಹ ಸಂದರ್ಭದಲ್ಲಿ ಉಳಿದಿರುವಂಥವರು ಅವರ ಪತ್ನಿಯನ್ನು ವಿವಾಹವಾಗುವಂತಹದ್ದು. ಹಾಗೆ ನಾನು ತಾರಾಳನ್ನು ವಿವಾಹ ಆಗಿದ್ದೆ.
ಅನೇಕ ತಿಂಗಳುಗಳ ನಂತರ ಕಷ್ಟಪಟ್ಟು ಆ ಬಂಡೆಕಲ್ಲನ್ನು ಸರಿಸಿಕೊಂಡು ವಾಲಿ ಹೊರಗೆ ಬಂದಾದ ಮೇಲೆ ನಿಜವಾಗ್ಲೂ ಆದಂಥ ವಿಚಾರ ತಿಳಿಯುತ್ತೆ. ಅದೇನಂತ ಹೇಳಿದ್ರೆ, ರಾಕ್ಷಸನನ್ನು ವಾಲಿಯೇ ಕೊಂದು ಆ ಕೊಲ್ಲುವಂತಹ ಸಂದರ್ಭದಲ್ಲಿ ರಾಕ್ಷಸ ಆರ್ತನಾದ ಮಾಡಿದ್ದನ್ನು ಸುಗ್ರೀವ ತಪ್ಪಾಗಿ ಗ್ರಹಿಸಿಕೊಂಡಿರ್ತಾನೆ. ವಾಲಿ ಬಂದು ಆಸ್ಥಾನದಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಸುಗ್ರೀವ ರಾಜನಾಗಿ ತನ್ನ ಆಡಳಿತವನ್ನು ನಡೆಸೋದ್ರ ಜೊತೆಗೆ ತನ್ನ ಹೆಂಡತಿಯಾದಂತಹ ತಾರಾದೇವಿಯನ್ನು ಅವನು ಮದುವೆ ಆಗಿರ್ತಾನೆ. ಇವನು ಎಷ್ಟು ಸಿಟ್ಟಿಗೆ ಹೇಳ್ತಾನೆ ಅಂತ ಹೇಳಿದ್ರೆ, ಅನ್ಯೋನ್ಯವಾಗಿದ್ದಂತಹ ಅಣ್ಣ ತಮ್ಮಂದಿರ ನಡುವೆ ಅವತ್ತು ಬಿರುಕು ಆರಂಭ ಆಗುತ್ತೆ. ಅಷ್ಟೇ ಅಲ್ಲದೆ ಸುಗ್ರೀವನೊಟ್ಟಿಗೆ ಘನಘೋರ ಯುದ್ಧ ಆಗಿ ಸುಗ್ರೀವನನ್ನು ಇನ್ನೇನು ಕೊಂದೇ ಬಿಡ್ತಾನೆ ಅನ್ನುವಂತಹದ್ದು ಅಲ್ಲಿರುವವರೆಲ್ಲರ ಗಮನಕ್ಕೂ ಕೂಡ ಬಂದ್ಬಿಡುತ್ತೆ. ಆದರೆ ಸುಗ್ರೀವ ಅಲ್ಲಿಂದ ಕಾಲು ಕಿತ್ತುಬಿಡ್ತಾನೆ. ಇಡೀ ಪ್ರಪಂಚಾದ್ಯಂತ ಯಾವುದೇ ಜಾಗಕ್ಕೆ ಹೋದರೂ ಕೂಡ ವಾಲಿಯ ಭಯದಿಂದ ಅವನಿಗೆ ನಿದ್ದೆನೇ ಬರ್ತಿರೋದಿಲ್ಲ. ಮುಂದೆ ಹನುಮಂತ ಅವನಿಗೊಂದು ಕಥೆಯನ್ನು ನೆನಪಿಸ್ತಾನೆ. ಅದೇನಂತ ಹೇಳಿದ್ರೆ, ವಾಲಿ ಒಮ್ಮೆ ದುಂದುಭಿ ಅನ್ನುವಂಥ ಒಬ್ಬ ರಾಕ್ಷಸನೊಟ್ಟಿಗೆ ಯುದ್ಧ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ದುಂದುಭಿ ಯಾವ ರೀತಿಯಾದಂತಹ ದೈತ್ಯಾಕಾರದ ವ್ಯಕ್ತಿ ಅಂತ ಹೇಳಿದ್ರೆ, ಅವನು ಪರ್ವತದಷ್ಟು ದೊಡ್ಡ ದೇಹವನ್ನು ಹೊಂದಿರ್ತಾನೆ. ಅವನ ಶಿರವನ್ನು ಕತ್ತರಿಸಿ ಅವನ ದೇಹವನ್ನು ಎತ್ತಿ ಬಿಸಾಡಿದಂತಹ ಸಂದರ್ಭದಲ್ಲಿ ಮಾತಂಗ ಮಹರ್ಷಿಗಳ ಆಶ್ರಮದ ಹತ್ತಿರ, ಅಂದರೆ ಈಗಿನ ಋಷ್ಯಮುಖ ಪರ್ವತ ಏನಿದೆ ಅದರ ಹತ್ತಿರ ಬಂದು ಬಿದ್ದಿರುತ್ತೆ. ಅದೇ ಕಾರಣಕ್ಕೋಸ್ಕರ ಮಾತಂಗ ಮಹರ್ಷಿಗಳು ವಾಲಿಗೆ ಶಾಪವನ್ನು ಕೊಟ್ಟಿರ್ತಾರೆ. ನೀನು ಯಾವತ್ತೂ ಕೂಡ ಈ ಜಾಗಕ್ಕೆ ಕಾಲಿಡಬಾರ್ದು ಅನ್ನುವಂತಹ ಶಾಪವನ್ನು ಕೊಟ್ಟು, ಒಂದು ವೇಳೆ ನೀನು ಕಾಲಿಟ್ಟಿದ್ದೇ ಆದರೆ ನೀನು ಆ ಕ್ಷಣವೇ ಮರಣವನ್ನು ಹೊಂದುತ್ತೀಯಾ ಅನ್ನುವಂತಹ ಶಾಪವನ್ನು ಕೂಡ ಕೊಟ್ಟಿರ್ತಾರೆ. ಆಗ ಹನುಮಂತ ಅದನ್ನು ನೆನಪಿಸಿ ಋಷ್ಯಮುಖ ಪರ್ವತಕ್ಕೆ ಯಾವತ್ತೂ ಕೂಡ ವಾಲಿ ಬರೋದಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ಅರಿತಂತಹ ಸುಗ್ರೀವ ಅವನು ತನ್ನ ವಾನರ ಸೇನೆಯೊಂದಿಗೆ ಋಷ್ಯಮುಖ ಪರ್ವತದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಇದೆಲ್ಲವನ್ನು ಕೂಡ ತಿಳಿಸೋದ್ರ ಜೊತೆಗೆ ವಾಲಿಗಿರುವಂತಹ ಒಂದು ವರವನ್ನು ಕೂಡ ತಿಳಿಸ್ತಾನೆ. ಅದೇನಂತ ಹೇಳಿದ್ರೆ, ಬ್ರಹ್ಮನಿಂದ ವಾಲಿ ವರ ಪಡ್ಕೊಂಡಿದ್ದಾನೆ. ತನ್ನ ಎದುರುಗಡೆ ಯಾವ ಶತ್ರು ಇರ್ತಾನೋ ಅವನ ಅರ್ಧ ಬಲ ಬಂದು ವಾಲಿಗೆ ಸೇರುತ್ತೆ. ಹಾಗಾಗಿ ವಾಲಿ ಯಾರ ಮುಂದೆಯೂ ಸೋತ ಇತಿಹಾಸವೇ ಇಲ್ಲ. ಹಾಗಾಗಿ ಆ ವಾಲಿಯನ್ನು ನೀನು ನಿಜವಾಗ್ಲೂ ಕೊಲ್ಲಿಕ್ಕೆ ಸಾಧ್ಯನಾ ಅಂಥೇಳಿ ರಾಮನನ್ನು ಕೇಳ್ತಾನೆ. ಆಗ ಪ್ರಭು ಶ್ರೀರಾಮಚಂದ್ರರು ಅದಕ್ಕೆ ಒಪ್ಕೊಳ್ತಾರೆ. ಆದರೂ ಕೂಡ ಇವನಿಗೆ ಪ್ರಭು ಶ್ರೀರಾಮಚಂದ್ರರ ಬಗ್ಗೆ ನಂಬಿಕೆ ಇರೋದಿಲ್ಲ. ಹಾಗಾಗಿ ಯಾವ ರಾಕ್ಷಸನ ದೇಹ ಅಲ್ಲಿ ಬಿದ್ದಿರುತ್ತೋ, ಅಂದರೆ ದುಂದುಭಿಯದ್ದು, ಅದು ಅಸ್ಥಿಪಂಜರವಾಗಿರುತ್ತೆ. ಅದು ಬೃಹದಾಕಾರವಾದಂತಹ ಪರ್ವತ ರೂಪವನ್ನು ಪಡ್ಕೊಂಡಿರುತ್ತೆ. ಅದನ್ನು ವಾಲಿ ಒಂದೇ ಬೆರಳಿನಿಂದ 1 ಯೋಜನದಷ್ಟು ದೂರ ಅದನ್ನು ಬಿಸಾಕಿದ್ದ. ನೀನು ಇವಾಗ ಅದನ್ನು ಎಸಿ ಎಷ್ಟು ದೂರ ಹೋಗುತ್ತೆ ಅಂತ ಹೇಳಿ ನೋಡೋಣ. ಅಷ್ಟೇ ಅಲ್ಲದೆ ನಿನ್ನ ಸಾಮರ್ಥ್ಯದ ಪರೀಕ್ಷೆ ಕೂಡ ಇದರಿಂದಲೇ ಆಗತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾನೆ. ಆಗ ಪ್ರಭು ಶ್ರೀರಾಮಚಂದ್ರರು ತಮ್ಮ ಕಿರುಬೆರಳಿನಿಂದ ಆ ಅಸ್ಥಿಪಂಜರದ ಪರ್ವತವನ್ನು ದೂಡಿದಂತಹ ಸಂದರ್ಭದಲ್ಲಿ 10 ಯೋಜನದಷ್ಟು ದೂರದಲ್ಲಿ ಆ ಅಸ್ಥಿಪಂಜರದ ಪರ್ವತ ಹೋಗಿ ಬೀಳುತ್ತೆ. ಆದರೂ ಕೂಡ ಸುಗ್ರೀವನಿಗೆ ಪ್ರಭು ಶ್ರೀರಾಮಚಂದ್ರರ ಮೇಲೆ ನಂಬಿಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ, ಹಸಿಯಾದಂತಹ ಮಾಂಸವಿದ್ದಂತಹ ದೇಹವನ್ನು ನನ್ನ ಅಣ್ಣ 1 ಯೋಜನದಷ್ಟು ಎಸೆದಿದ್ದ. ಇದು ಕೇವಲ ಬಲ ಇಲ್ಲದೆ ಇರುವಂತಹ, ತೂಕ ಇಲ್ಲದೆ ಇರುವಂತಹ ಎಲುಬು. ಹಾಗಾಗಿ ಮತ್ತೊಂದು ಪರೀಕ್ಷೆ ಮಾಡೋಣ. ಅದೇನಂತ ಹೇಳಿದ್ರೆ, ನನ್ನ ಅಣ್ಣ ಸಾಲಾಗಿರುವಂತಹ 7 ಮರಗಳ ಎಲೆಗಳನ್ನು ಒಂದೇ ಕೈಯಿಂದ ಅಲ್ಲಾಡಿಸಿ ಬೀಳಿಸ್ತಾ ಇದ್ದ. ನೀನು ನಿನ್ನ ಬಾಣ ಪ್ರಯೋಗವನ್ನು ಮಾಡಿ 1 ಮರವನ್ನು ಮಧ್ಯಕ್ಕೆ ಕತ್ತರಿಸು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಪ್ರಭು ಶ್ರೀರಾಮಚಂದ್ರರು ಅವರ ಬಿಲ್ಲಿಗೆ ಬಾಣವನ್ನು ಹೂಡಿ ಅದನ್ನು ಪ್ರಯೋಗಿಸಿದಂತಹ ಸಂದರ್ಭದಲ್ಲಿ ಕೇವಲ 1 ಮರ ಅಲ್ಲ, ಸಾಲಾಗಿರುವಂತಹ 7 ಮರಗಳು ಕೂಡ ಒಮ್ಮೆಲೆ ಮಧ್ಯಕ್ಕೆ ಸೀಳಿ ಬಿದ್ದು ಹೋಗ್ಬಿಡುತ್ತೆ. ಆಗ ಸುಗ್ರೀವನಿಗೆ ಪ್ರಭು ಶ್ರೀರಾಮಚಂದ್ರರ ಮೇಲೆ ನಂಬಿಕೆ ಬರುತ್ತೆ. ಅದಾದ ಮೇಲೆ ವಾಲಿಯನ್ನು ಕೊಲ್ಲುತ್ತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವಿಬ್ಬರು ಕೂಡ ಯುದ್ಧ ಮಾಡಿ, ಅಂದರೆ ನೀನು ಹೋಗಿ ಯುದ್ಧಕ್ಕೆ ಆಹ್ವಾನವನ್ನು ಕೊಡು, ನೀವಿಬ್ಬರು ಯುದ್ಧ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಹಿಂದಿನಿಂದ ಬಾಣವನ್ನು ಬಿಟ್ಟು ನಾನು ವಾಲಿಯನ್ನು ಕೊಲ್ತೀನಿ ಅಂತ ಹೇಳ್ತಾರೆ. ಆಗ ಸುಗ್ರೀವನು ಕೂಡ ಒಪ್ಪಿ ಹೋದಂತಹ ಸಂದರ್ಭದಲ್ಲಿ ವಾಲಿ ಮಲಗಿರ್ತಾನೆ. ಆದರೂ ಕೂಡ ಅವನನ್ನು ನಿದ್ದೆಯಿಂದ ಎಬ್ಬಿಸಿ ಯುದ್ಧಕ್ಕೆ ಆಹ್ವಾನವನ್ನು ಮಾಡ್ತಾನೆ. ಮಲ್ಲ ಯುದ್ಧಕ್ಕೆ ಬಂದಂತಹ ವಾಲಿ, ನನ್ನ ಕೈಯಿಂದ ಇವತ್ತು ನಿನ್ನ ಸಾವು ನಿಶ್ಚಿತ ಅನ್ನುವಂಥದ್ದನ್ನು ಹೇಳಿ ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆದರೆ ಎಷ್ಟೇ ಹೊತ್ತಾದರೂ ಕೂಡ ರಾಮ ಯಾವ ಬಾಣಪ್ರಯೋಗವನ್ನು ಮಾಡೋದಿಲ್ಲ. ಇತ್ತ ಸುಗ್ರೀವ ರಕ್ತಸಿಕ್ತನಾಗೋಗ್ಬಿಡ್ತಾನೆ. ಅದಾದ ಮೇಲೆ ಇಲ್ಲೇ ಇದ್ದರೆ ನಾನು ನಿಜವಾಗ್ಲೂ ಸತ್ತು ಹೋಗ್ತೀನಿ ಅನ್ನುವಂಥದ್ದನ್ನು ಅರಿತುಕೊಂಡು ಸುಗ್ರೀವ ಅಲ್ಲಿಂದ ಓಡಿಬಿಡ್ತಾನೆ.
ಅದಾದ ಮೇಲೆ ರಾಮನ ಹತ್ತಿರ ಬಂದು ನಿನ್ನನ್ನು ನಂಬಿದ್ದಕ್ಕೆ ಸರಿಯಾದಂತಹ ಉಪಕಾರವನ್ನು ಮಾಡಿದೆ. ಒಂದು ವೇಳೆ ನಾನು ನಿನ್ನ ಸ್ವಲ್ಪ ಹೊತ್ತುಗಳ ಕಾಲ ಅಲ್ಲೇ ಇದ್ದಿದ್ದರೆ ನನ್ನ ಅಣ್ಣ ನನ್ನ ಪ್ರಾಣವನ್ನೇ ತೆಗೆದು ಬಿಡ್ತಿದ್ದ. ಹಾಗಾಗಿ ನಿನ್ನ ಸಹವಾಸವೇ ಸಾಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಪ್ರಭು ಶ್ರೀರಾಮಚಂದ್ರ ಹೇಳ್ತಾರೆ, ನಿಮ್ಮಿಬ್ಬರಲ್ಲಿ ಯಾರು ಸುಗ್ರೀವ ಯಾರು ವಾಲಿ ಅಂತ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ. ನೀವಿಬ್ಬರೂ ಕೂಡ ಒಂದೇ ರೀತಿ ಇದ್ದೀರಾ ಅಂಥೇಳಿ ನನಗಲ್ಲಿ ಹೋದ್ಮೇಲೆ ತಾನೇ ಗೊತ್ತಾಗಿದ್ದು. ಹಾಗಾಗಿ ನಾನು ಬೇಕು ಅಂತ ಹೀಗೆ ಮಾಡಿದ್ದಲ್ಲ. ಗೊಂದಲ ಉಂಟಾಗಿ 2 ಬಾರಿ ನಾನು ಬಾಣವನ್ನು ತೆಗೆದರೂ ಕೂಡ ನಿಮ್ಮಿಬ್ಬರಲ್ಲಿ ನೀನ್ಯಾರು ಅಂತ ಕಂಡುಹಿಡಿಯುವಂಥ ತುಂಬ ಕಷ್ಟ ಆಯಿತು. ಹಾಗಾಗಿ ನಾನು ಬಾಣ ಪ್ರಯೋಗವನ್ನು ಮಾಡಲಿಲ್ಲ. ಈಗ ಒಂದು ನಾಗಪುಷ್ಪದ ಮಾಲೆಯನ್ನು ನಿನಗೆ ಹಾಕಿ ಕಳಿಸ್ತೀನಿ. ಅದಾದ ಮೇಲೆ ಅವನನ್ನು ಕೊಲ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರವನ್ನು ಪ್ರಭು ಶ್ರೀರಾಮಚಂದ್ರರು ತಿಳಿಸ್ತಾರೆ. ಅದಾದ 2 ದಿನಗಳ ಬಳಿಕ ಸುಗ್ರೀವನಿಗೆ ನಾಗಪುಷ್ಪದ ಮಾಲೆಯನ್ನು ಹಾಕಿ ಯುದ್ಧಕ್ಕೆ ಕಳಿಸ್ತಾನೆ. ಅದಾದ ಮೇಲೆ ಇಬ್ಬರ ನಡುವೆ ಯುದ್ಧ ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಪ್ರಭು ಶ್ರೀರಾಮಚಂದ್ರರು ವಾಲಿಯನ್ನು ಹಿಂದೆಯಿಂದ ಕೊಲ್ತಾರೆ. ಅದಾದ ಮೇಲೆ ಯಾವಾಗ ವಾಲಿ ಮೂರ್ಛೆ ತಪ್ಪಿ ಬೀಳಲಿಕ್ಕೆ ಶುರು ಮಾಡ್ತಾನೋ ಆಗ ಪ್ರಭು ಶ್ರೀರಾಮಚಂದ್ರರು ಹತ್ತಿರಕ್ಕೆ ಬಂದಂತಹ ಸಂದರ್ಭದಲ್ಲಿ ತಾನು ಮಾಡಿದಂತಹ ತಪ್ಪುಗಳನ್ನೆಲ್ಲವನ್ನು ಕೂಡ ವಾಲಿ ನೆನಪಿಸ್ಕೊಳ್ತಾ ಹೋಗ್ತಾನೆ. ಅದಾದ ಮೇಲೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಕೂಡ ಪಟ್ಕೋತಾನೆ. ಆಮೇಲೆ ಮುಂದೆ ಅವನು ಪ್ರಭು ಶ್ರೀರಾಮನ ಬಳಿ ನಾನು ನಿನ್ನ ಕೈಯಿಂದಲೇ ನೀರನ್ನು ಬಿಡಿಸಿಕೊಂಡು ತನ್ನ ದೇಹತ್ಯಾಗವನ್ನು ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದ್ದೀನಿ ಅಂತ ಹೇಳಿದಾಗ ಪ್ರಭು ಶ್ರೀರಾಮಚಂದ್ರರು ಅವನಿಗೆ ಆಶೀರ್ವಾದದ ಜೊತೆ ಒಂದು ವರವನ್ನು ಕೂಡ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಹೇಗೆ ನಾನು ನಿನ್ನನ್ನು ಮರೆಯಲ್ಲಿ ನಿಂತು ಕೊಂದನೋ ಹಾಗೆ ಮುಂದಿನ ಜನ್ಮದಲ್ಲಿ ನೀನು ನನ್ನನ್ನು ಮರೆಯಲ್ಲಿ ನಿಂತು ಕೊಲ್ಲು ಅನ್ನುವಂಥ ವರವನ್ನು ಕೊಟ್ಟಿರ್ತಾರೆ. ಅದಾದ ಮೇಲೆ ಪ್ರಭು ಶ್ರೀರಾಮಚಂದ್ರರು ಅವನಿಗೆ ಆಶೀರ್ವಾದವನ್ನು ಮಾಡಿ ಅವನ ಆಸೆಯಂತೆ ಅವನ ಬಾಯಿಗೆ ಗಂಗಾಜಲವನ್ನು ಬಿಟ್ಟು ಅವನ ದೇಹಕ್ಕೆ ಮುಕ್ತಿಯನ್ನು ಕರುಣಿಸ್ತಾರೆ. ಅದಾದ ಮೇಲೆ ಸುಗ್ರೀವ ತನ್ನ ಹೆಂಡತಿಯಾದಂತಹ ರುಮಾಳನ್ನು ಮದುವೆ ಆಗ್ತಾನೆ. ಕಾಲಾನಂತರದಲ್ಲಿ ವಾಲಿಯ ಮಗನಾದಂತಹ ಅಂಗದನನ್ನು ಕಿಷ್ಕಿಂಧ ಸಾಮ್ರಾಜ್ಯಕ್ಕೆ ರಾಜನನ್ನಾಗಿ ನೇಮಕ ಮಾಡ್ತಾನೆ. ಸುಗ್ರೀವ ತನ್ನ ಬಳಿ ಇರುವಂತಹ ಎಲ್ಲ ವಾನರ ಸೇನೆಯನ್ನು 4 ಭಾಗಗಳಾಗಿ ವಿಂಗಡಿಸಿ ಭಾರತದ 4 ದಿಕ್ಕುಗಳಿಗೆ ಸೀತಾಮಾತೆಯನ್ನು ಹುಡುಕ್ಲಿಕ್ಕೆ ಕಳಿಸ್ತಾರೆ. ಆ ವಾನರ ಪಡೆಯಲ್ಲಿರುವಂತಹ ಒಂದು ಪಡೆ ದಕ್ಷಿಣ ದಿಕ್ಕಿನತ್ತ ಬಂದು ಮುಂದೆ ಸಮುದ್ರ ಎದುರಾದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ತಿಳಿಯುವುದಿಲ್ಲ. ಆಗ ಹನುಮಂತ ಹೋಗಿ ಸಮುದ್ರ ಲಂಘನವನ್ನು ಮಾಡಿ ಸೀತೆಯನ್ನು ನೋಡಿಕೊಂಡು ಬರುವಂತಹದ್ದು, ಅದಾದ ಮೇಲೆ ಯುದ್ಧಕ್ಕೆ ಸಜ್ಜಾಗುವಂತಹದ್ದು. ಸುಗ್ರೀವ ತನ್ನ ಎಲ್ಲ ಪಡೆಗಳನ್ನು ಕೂಡ ರಾಮನೊಂದಿಗೆ ಯುದ್ಧಕ್ಕೆ ಕಳಿಸಿಕೊಡುವಂತಹದ್ದು. ಸುಗ್ರೀವನು ಕೂಡ ರಾವಣನ ಯುದ್ಧದ ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ದಾಳಿಗಳನ್ನು ಅನೇಕ ಸೈನಿಕರ ಮೇಲೆ, ಅನೇಕ ಅತಿರಥ ಮಹಾರಥರ ಮೇಲೆ, ಹಾಗೆ ರಾವಣನ ಮೇಲೂ ಕೂಡ ಮಾಡಿರ್ತಾನೆ. ಸುಗ್ರೀವ ಅವನು ಕಡಿಮೆ ಶಕ್ತಿಶಾಲಿ ಆಗಿರಲಿಲ್ಲ. ಮುಂದುವರೆದು ಅವನು ಯಾವಾಗ ಪ್ರಭು ಶ್ರೀರಾಮಚಂದ್ರರು ಸೀತಾಮಾತೆಯನ್ನು ಕರೆದುಕೊಂಡು ಅಯೋಧ್ಯೆಗೆ ಬರ್ತಾರೋ ಅದಾದ ಮೇಲೆ ಸುಗ್ರೀವ ಕಿಷ್ಕಿಂಧ ನಗರಕ್ಕೆ ಹೋಗ್ತಾನೆ. ಮುಂದುವರೆದು ನಮಗೆ ರಾಮಾಯಣದಲ್ಲಿ ಸುಗ್ರೀವನ ಕಥೆ ಕೇಳುವಂತಹದ್ದು ಉತ್ತರ ಖಂಡದಲ್ಲಿ. ಯಾವಾಗ ಪ್ರಭು ಶ್ರೀರಾಮಚಂದ್ರರು ಅವರು ಅಶ್ವಮೇಧ ಯಾಗವನ್ನು ಮಾಡ್ತಾರೋ ಆ ಸಂರಕ್ಷಣೆಗೆ ಶತ್ರುಘ್ನ ಹೋದಂತಹ ಸಂದರ್ಭದಲ್ಲಿ ಲವಕುಶರಿಬ್ಬರು ಕೂಡ ಶತ್ರುಘ್ನನನ್ನು ಮತ್ತು ಲಕ್ಷ್ಮಣನನ್ನು ಕಟ್ಟಿ ಹಾಕಿದಂತಹ ಸಂದರ್ಭದಲ್ಲಿ ಮುಂದೆ ಹೋಗುವಂತಹದ್ದೇ ಸುಗ್ರೀವ ಮತ್ತು ಜಾಂಬವಂತ ಮತ್ತು ಹನುಮಂತ. ಆಗ ಜಾಂಬವಂತ ಮತ್ತು ಸುಗ್ರೀವನನ್ನು ಲವಕುಶರು ಸೋಲಿಸಿರ್ತಾರೆ. ಹನುಮಂತನಿಗೆ ಇವರಿಬ್ಬರು ಕೂಡ ರಾಮನ ಮಕ್ಕಳು ಅಂತ ಗೊತ್ತಿರೋ ಕಾರಣಕ್ಕೋಸ್ಕರ ಅವರ ಮೇಲೆ ಯಾವುದೇ ಶಸ್ತ್ರಪ್ರಯೋಗವನ್ನು ಮಾಡಿರೋದಿಲ್ಲ. ಮುಂದೆ ರಾಮ ಯಾವಾಗ ಸರಯೂ ನದಿಯಲ್ಲಿ ದೇಹತ್ಯಾಗವನ್ನು ಮಾಡ್ತಾನೋ ಅದಾದ ಮೇಲೆ ಸುಗ್ರೀವನು ಕೂಡ ತನ್ನ ದೇಹತ್ಯಾಗವನ್ನು ಸಮುದ್ರದಲ್ಲಿ ಮಾಡ್ದ ಅನ್ನುವಂತಹದ್ದು ಪುರಾಣಗಳ ಉಲ್ಲೇಖದಲ್ಲಿ ಸಿಗುತ್ತೆ. ಇದು ಸುಗ್ರೀವನ ಜೀವನ ಚರಿತ್ರೆ. ಮುಂದಿನ ವಿಡಿಯೋದಲ್ಲಿ ರಾಮಾಯಣದ ಪ್ರಮುಖ ಪಾತ್ರವಾದಂತಹ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಲ್ಲಿವರೆಗೂ ನಿಮಗೇನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.